ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಸರ್ಕಾರಿ ಸರ್ಟಿಫಿಕೇಟುಗಳಿಗೆ ಅಮಿತ ದರ, ಅಕ್ಷಯ ಕೇಂದ್ರಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ನೋಂದಾವಣೆ ರದ್ದತಿ ಎಚ್ಚರಿಕೆ. ಪೊವ್ವಲ್ LBS ಕಾಲೇಜಿನಲ್ಲಿ SFI ಕಾರ್ಯಕರ್ತರ ಮೇಲೆ ಮಾರಕ ಆಕ್ರಮಣ, 16 ವಿದ್ಯಾರ್ಥಿಗಳು ಶಿಕ್ಷಕರು ಜಖಂ, 4 ಗಂಭೀರ. MSF KSU ಕೃತ್ಯವೆಂದು SFI ಆರೋಪ. ಕುಂಬಳೆಯಲ್ಲಿ DYFI ಕಾರ್ಯಕರ್ತನಿಗೆ ಇರಿತ, 2 ಮೇಲೆ ಕೇಸು. ಕುಡಿಯುವ ನೀರು ಯೋಜನೆಗೆ ವಿದ್ಯುತ್ ಸಂಪರ್ಕಕ್ಕೆ ಆದ್ಯತೆ, ಕಲೆಕ್ಟರ್ ನಿರ್ದೇಶ. ಸುದ್ದಿಗಳು ವಿವರವಾಗಿ. ಪೊವ್ವಲ್ LBS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ SFI ಕಾರ್ಯಕರ್ತರ ವಿರುದ್ಧ ಆಕ್ರಮಣ. ಕೃತ್ಯದಿಂದಾಗಿ 16 ಮಂದಿ SFI ಕಾರ್ಯಕರ್ತರಾದ ವಿದ್ಯಾರ್ಥಿಗಳು ಹಾಗೂ 2 ಶಿಕ್ಷಕರು ಜಖಂಗೊಂಡಿದ್ದು, ಈ ಪೈಕಿ 4 ಸ್ಥಿತಿ ಗಂಭೀರವಾಗಿದೆ. MSF ಹಾಗೂ KSU ಕಾರ್ಯಕರ್ತರ ಕೃತ್ಯವೆಂದು SFI ಆರೋಪಿಸಿದೆ. SFI ಘಟಕ ಕಾರ್ಯದರ್ಶಿ ಅಖಿಲ್ ಕೃಷ್ಣ, K ದಿಲ್ಜಿತ್, ಅಮಲ್ ರಾಜ್, EK ಅರ್ಜುನ್, T ಶಮ್ಮಾಸ್, ಆಶೀಶ್ ವಿಜಯ್, E ಆಸಿಫ್, ಜಿತಿನ್, ಅಭಿಲಾಷ್ ಮೊದಲಾದವರು ಜಖಂಗೊಂಡ ಕಾರ್ಯಕರ್ತರಾಗಿದ್ದಾರೆ. ಶುಕ್ರವಾರ ಪೂರ್ವಾಹ್ನ 11:30 ವೇಳೆಗೆ ಕಾಲೇಜು ಆವರಣದಲ್ಲಿ ಘಟನಾವಳಿಗಳಿಗೆ ನಾಂದಿಯಾಗಿದೆ. 40ರಷ್ಟು ಮಂದಿಯ ತಂಡವು ತರಗತಿ ಕೊಠಡಿಗಳಿಗೆ ಆಕ್ರಮಿಸಿ SFI ಕಾರ್ಯಕರ್ತರನ್ನು ಮಾರಣಾಂತಿಕವಾಗಿ ಆಕ್ರಮಿಸಿದ್ದಾರೆ. ತಡೆದ 2 ಶಿಕ್ಷಕರನ್ನು ಹಲ್ಲೆಗೈಯಲಾಗಿದೆ. ತರಗತಿ ಕೊಠಡಿಯ ಭೀಕರ ದೃಶ್ಯಗಳನ್ನು ಕಂಡ ಕೆಲವಾರು ವಿದ್ಯಾರ್ಥಿನಿಯರು ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಇವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಗಾಯಾಳುಗಳಾದ SFI ಕಾರ್ಯಕರ್ತರನ್ನು ಚೆಂಗಳ ಸಹಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿ ಈ ಪೈಕಿ ಅರ್ಜುನ್, ಜಿತಿನ್, ಆಶೀಶ್ ವಿಜಯ್ ಹಾಗೂ ಅಭಿಲಾಷ್ ಎಂಬುವರ ಸ್ಥಿತಿ ಗಂಭೀರವಾಗಿದ್ದು, ಇವರನ್ನು ತೀವ್ರ ನಿಗಾ ವಿಭಾಗಕ್ಕೆ ಸೇರಿಸಲಾಯಿತು. ಈ ಪೈಕಿ EK ಅರ್ಜುನ್ನನ್ನು ಬಳಿಕ ಚಿಂತಾಜನಕ ಸ್ಥಿತಿಯಲ್ಲಿ ಪರಿಯಾರಂ ಆಸ್ಪತ್ರೆಗೆ ಸಾಗಿಸಲಾಯಿತು. MSF KSU ವಿದ್ಯಾರ್ಥಿಗಳ ತಂಡ ಹಾಗೂ ಹೊರಗಿನ ವ್ಯಕ್ತಿಗಳು ಕೃತ್ಯ ಎಸಗಿರುವುದಾಗಿ ಗಾಯಾಳುಗಳು ദൂരിದ್ದಾರೆ. ഇന്ന് കോളേജിൽ 4th ഇയർ ഒരു ക്ലാസ്സിൻ്റെ ഇലക്ഷൻ നടക്കാൻ ബാക്കിയുണ്ടായിരുന്നു. അപ്പോൾ ആ ഇലക്ഷൻ നടക്കുമ്പോൾ നമ്മളെല്ലാം ക്ലാസ് കയറി ഇരിക്കുമായിരുന്നു, ക്ലാസ്സിലായിരുന്നു എല്ലാവരും. അന്നേരം പെട്ടെന്ന് ഇലക്ഷൻ കഴിഞ്ഞപ്പം ഒരു വട്ടം UDSFുകാർ ആയുധങ്ങളും മാരകായുധങ്ങളും വടിയൊക്കെ ആയിട്ട് വന്നിട്ട് ക്ലാസ്സിൽ ടീച്ചർ പഠിപ്പിച്ചുകൊണ്ടിരിക്കുമ്പോൾ ക്ലാസ്സിലേക്ക് വാതിൽ തള്ളി തുറന്ന് കയറി മാരകമായിട്ട് നിങ്ങളെ കൊല്ലുമെന്ന് ആക്രോശിച്ചുകൊണ്ട് ഞങ്ങളെ മാരകമായിട്ട് തല്ലി പരിക്കേൽപ്പിക്കുകയായിരുന്നു. SFI ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನು ಖಂಡಿಸಿ ಶುಕ್ರವಾರ SFI ಏರಿಯಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕಾಸರಗೋಡು ಏರಿಯಾ ಸಮಿತಿ ನೇತೃತ್ವದಲ್ಲಿ ಸರ್ಕಾರಿ ಕಾಲೇಜಿನಿಂದ ಹೊರಟ ಮೆರವಣಿಗೆಯಲ್ಲಿ 106 ಮಂದಿ ಭಾಗವಹಿಸಿದ್ದರು. ನಾಯಕರಾದ ರಜೀಶ್ ವೆಳ್ಳಾಟ್, ವೈಶಾಖ್, ಸುಭಾಷ್ ಪಾಡಿ ಮೊದಲಾದವರು ನೇತೃತ್ವ ಇದ್ದರು. ಸರ್ಕಾರಿ ಸರ್ಟಿಫಿಕೇಟುಗಳಿಗೆ ಅಮಿತ ದರ ವಸೂಲು ಮಾಡುವ ಅಕ್ಷಯ ಕೇಂದ್ರಗಳ ವಿರುದ್ಧ ಕ್ರಮ ಜರುಗಿಸಲು ತೀರ್ಮಾನಿಸಲಾಗಿದೆ. ಅಮಿತ ದರ ವಸೂಲು ಮಾಡುವ ಅಕ್ಷಯ ಕೇಂದ್ರಗಳ ಪತ್ತೆಗೆ ರಾಜ್ಯ ಮಟ್ಟದಲ್ಲಿ ಕೇರಳ ರಾಜ್ಯ IT ಮಿಷನ್ ವಿಜಿಲೆನ್ಸ್ ತಂಡಕ್ಕೆ ರೂಪು ನೀಡಿದೆ. ಇದರ ಆಧಾರದಲ್ಲಿ ವಿವಿಧ ಕೇಂದ್ರಗಳಲ್ಲಿ ತಪಾಸಣೆ ಆರಂಭಿಸಲಾಗಿದೆ. ಅಕ್ಷಯ ಕೇಂದ್ರ ಮೂಲಕ ನೀಡಲಾಗುವ ಗ್ರಾಮ ಕಚೇರಿ ಸರ್ಟಿಫಿಕೇಟ್ಗಳಿಗೆ ಸೇವಾದರ ಪಡೆಯುವ ಬಗ್ಗೆ ವ್ಯಾಪಕ ದೂರುಗಳಿವೆ. ಆದಾಯ ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್ ಸಹಿತ ಉಳ್ಳ ಕಂದಾಯ ಸರ್ಟಿಫಿಕೇಟಿಗೆ 17 ರೂಪಾಯಿ ಸೇವಾದರ, ಪ್ರಿಂಟ್ ತೆಗೆಯುವ ಸ್ಕ್ಯಾನಿಂಗ್ ಕಾರ್ಯಗಳಿಗೆ 1 ಪುಟಕ್ಕೆ 2 ರೂಪಾಯಿ ದರ ವಸೂಲು ಮಾಡಬಹುದು. ಇದಕ್ಕಿಂತಲೂ ಅಧಿಕ ಮೊತ್ತ ಪಡೆಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಕ್ಷಯ ಸಹಾಯಕ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಸೇವೆಗಳಿಗೆ ನಿಗದಿಗೊಳಿಸಲಾದ ಆಧಾರ್ ಕಾರ್ಡ್ಗೆ ಇರುವ ಹೊಸ ನೋಂದಾವಣಿಯು ಸಂಪೂರ್ಣ ಉಚಿತವಾಗಿರುವುದು. ಆಧಾರ್ ನೋಂದಾವಣೆ ಶುಲ್ಕ ವಸೂಲು ಮಾಡುವ ಅಕ್ಷಯ ಕೇಂದ್ರಗಳ ಆಧಾರ್ ಯಂತ್ರದ ನೋಂದಾವಣೆ ಯಾವುದೇ ಮುನ್ಸೂಚನೆ ಇಲ್ಲದೇನೆ ರದ್ದುಗೊಳಿಸಲಾಗುವುದೆಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಅಮಿತ ಶುಲ್ಕ ಪಡೆಯುವ ಸಾರ್ವಜನಿಕರ ಜತೆ ಹೀನಾಯ ರೀತಿಯಲ್ಲಿ ವರ್ತಿಸುವ, ಪೂರ್ಣ ರೀತಿಯಲ್ಲಿ ಸೇವೆ ಒದಗಿಸದ ಅಕ್ಷಯ ಕೇಂದ್ರಗಳ ಬಗ್ಗೆ ದೂರು ಸಲ್ಲಿಕೆಗೆ ಸೌಕರ್ಯ ಕಲ್ಪಿಸಲಾಗಿದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 049942318110. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 049942318110. ಕುಂಬಳೆಯಲ್ಲಿ ಮತ್ತೆ ಕತ್ತಿ ಇರಿತ ಕೃತ್ಯ ಸಂಭವಿಸಿದ್ದು, ಸಮಾಜಘಾತುಕರ ವಿರುದ್ಧ ಜನಾಕ್ರೋಶ ತೀವ್ರವಾಗಿದೆ. DYFI ಸಂಘಟನೆ ಕಾರ್ಯಕರ್ತನು ಕುಂಬಳೆ ಕುಂಟಂಗರಡ್ಕ ನಿವಾಸಿಯೂ ಆಗಿರುವ ಹುಸೈನ್ ಅವರ ಪುತ್ರ ಮೊಹಮ್ಮದ್ ಸಲೀಂ ಇರಿತಕ್ಕೆ ಒಳಗಾದಾತ. BJP RSS ಕೃತ್ಯವಿದೆ ಎಂದು CPM ಆರೋಪಿಸಿದೆ. ಕೃತ್ಯ ಸಂಬಂಧ ಸ್ಥಳೀಯ ನಿವಾಸಿಗಳಾದ ಚಂದ್ರು ಹಾಗೂ ಪಪ್ಪು ಎಂಬವರ ವಿರುದ್ಧ ಕೊಲೆ ಯತ್ನಕ್ಕೆ ಕೇಸು ದಾಖಲಿಸಲಾಗಿದೆ. ಮಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಯೂ ಆಗಿರುವ 18ರ ಹರೆಯದ ಮೊಹಮ್ಮದ್ ಸಲೀಂ ಗುರುವಾರ ತಡರಾತ್ರಿ ವೇಳೆ ಕುಂಬಳೆಪೇಟೆಯಿಂದ ಮನೆಗೆ ತೆರಳುತ್ತಿದ್ದಾಗ ಆಕ್ರಮಿಸಲಾಗಿದೆ.
ಕುಂಬಳೆ ಸರ್ಕಾರಿ ಆಸ್ಪತ್ರೆ ಬಳಿಯಲ್ಲಿ ಬೈಕನ್ನು ತಡೆದ ಆರೋಪಿಗಳು ಹರಿತವಾದ ಚಾಕುವಿನಿಂದ ಸಲೀಂನ ಹೊಟ್ಟೆಯ ಎಡಭಾಗಕ್ಕೆ ಇರಿದಿದ್ದರು. ತಕ್ಷಣವೇ ಆರೋಪಿಗಳ ಕೈಯಿಂದ ಕೊಸರಾಡಿ ಬೈಕಿನಲ್ಲಿ ಪರಾರಿಯಾದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುವನ್ನು ಕಾಸರಗೋಡಿನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಕೃತ್ಯ ಬಗ್ಗೆ ಪೊಲೀಸರು ತೀವ್ರ ತನಿಖೆ ಆರಂಭಿಸಿದ್ದಾರೆ. ಜಿಲ್ಲೆಯ ಕುಡಿಯುವ ನೀರು ಯೋಜನೆಗಳಿಗೆ ವಿದ್ಯುತ್ ಸಂಪರ್ಕ ಮಂಜೂರಿಕೆಗೆ ಆದ್ಯತೆ ನೀಡುವಂತೆ ಜಿಲ್ಲಾಧಿಕಾರಿ ನಿರ್ದೇಶಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಯೋಜನೆಗಳ ಪೈಕಿ ಪೂರ್ತಿಗೊಳಿಸಿದವುಗಳಿಗೆ ವಿದ್ಯುತ್ ಸಂಪರ್ಕ ಲಭಿಸದೇ ಇರುವುದರಿಂದ ಯೋಜನೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ನಿರ್ದೇಶನವಿತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಜರುಗಿದ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ವರ್ಗ ವಲಯದಲ್ಲಿ ಕಾರ್ಯಗತಗೊಳಿಸುವ ತೀವ್ರ ಗ್ರಾಮೀಣ ಕುಡಿಯುವ ನೀರು ಯೋಜನೆಗಳ ಪುರೋಗತಿ ಅವಲೋಕಿಸಲಾಯಿತು. ಸ್ಥಳೀಯಾಡಳಿತ ಸಂಸ್ಥೆಗಳು ತೀವ್ರ ನೀರು ಅಭಾವ ತಲೆದೋರುತ್ತಿರುವ ಪ್ರದೇಶಗಳಿಗೆ ಹೊಸ ಯೋಜನೆ ಕಾರ್ಯಗತಗೊಳಿಸುವ ಬಗ್ಗೆ ತುರ್ತಾಗಿ ಜಿಲ್ಲಾಧಿಕಾರಿಗೆ ಯೋಜನೆ ಸಲ್ಲಿಸಬೇಕು. 10 ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟ ಗ್ರಾಮೀಣ ಕುಡಿಯುವ ನೀರು ಯೋಜನೆಗಳನ್ನು ಕೇರಳ ಜಲ ಪ್ರಾಧಿಕಾರ ಹಾಗೂ ಅದಕ್ಕಿಂತ ಕಡಿಮೆ ಮೊತ್ತದ ಯೋಜನೆಗಳನ್ನು ಸ್ಥಳೀಯಾಡಳಿತ ಸಂಸ್ಥೆಗಳು ನೇರವಾಗಿ ಕಾರ್ಯಗತಗೊಳಿಸಲು ತೀರ್ಮಾನಿಸಲಾಗಿದೆ. ಸ್ಥಳ ಲಭಿಸದ ಕಾರಣಕ್ಕೆ ಶುದ್ಧ ಜಲ ಯೋಜನೆಗಳ ಆರಂಭಕ್ಕೆ ತಡೆ ಸೃಷ್ಟಿಯಾಗುವುದನ್ನು ತಡೆಯಲು ಸಂಬಂಧಿತ ಪಂಚಾಯಿತಿಗಳು ನೇರವಾಗಿ ಅರ್ಜಿ ಸಲ್ಲಿಸಿದಲ್ಲಿ ಮುಂಗಡ ಅನುಮತಿ ನೀಡಲಾಗುವುದೆಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ. ತ್ವರಿತ ಗ್ರಾಮೀಣ ಕುಡಿಯುವ ನೀರು ಯೋಜನೆಗಳಲ್ಲಿ 46 ಯೋಜನೆಗಳನ್ನು ಅವಲೋಕಿಸಲಾಯಿತು. ಈವರೆಗೆ ಯೋಜನೆಗೆ 8.77 ಕೋಟಿ ರೂಪಾಯಿ ಲಭಿಸಿದೆ. 8.71 ಕೋಟಿ ರೂಪಾಯಿಯ ಅನುಮತಿ ಇದೆ. 48.6 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಜಿಲ್ಲಾ ಯೋಜನಾಧಿಕಾರಿ, ಜಿಲ್ಲೆಯ ವಿವಿಧ ಪಂಚಾಯತ್ಗಳ ಅಧ್ಯಕ್ಷರು, ಹಣಕಾಸು ಅಧಿಕಾರಿ ಸಹಿತ ಪ್ರಮುಖರು ಭಾಗವಹಿಸಿದ್ದರು. ಚಿನ್ನಾಭರಣಗಳಿಗೆ ಹೊಳಪು ನೀಡುವುದಾಗಿ ಹೇಳಿ ವಂಚಿಸುತ್ತಿದ್ದ ಇಬ್ಬರನ್ನು ಬಂಧಿಸಲಾಗಿದೆ. ಬಿಹಾರ ರಾಜ್ಯದ ವಾದೇಪುರ ನಿವಾಸಿ ಸಚಿನ್ 25 ಹಾಗೂ ಅದೇ ರಾಜ್ಯದ ತ್ರಿವೇಣಿಗಂಜ ರಘುನಾಥಪುರ ನಿವಾಸಿ ಚಂದನ್ 25 ಸೆರೆಗೀಡಾದವರು. ಮಂಜೇಶ್ವರ ಹೊಸಬೆಟ್ಟು ಬಳಿ ಇವರನ್ನು ಬಂಧಿಸಲಾಗಿದೆ. ಆರೋಪಿಗಳನ್ನು ಕೋರ್ಟಿನಲ್ಲಿ ಹಾಜರುಪಡಿಸಲಾಗಿ ರಿಮಾಂಡ್ ವಿಧಿಸಲಾಗಿದೆ. ಮಂಜೇಶ್ವರದ ಹೊಸಬೆಟ್ಟು ಪಾಂಡ್ಯಾಲದ ಬಳಿ ನಿಯಾಸ್ ಎಂಬವರ ಮನೆಗೆ ತೆರಳಿ ಇವರು ಚಿನ್ನಾಭರಣಗಳಿಗೆ ಹೊಳಪು ನೀಡುವುದಾಗಿ ಹೇಳಿ ವಂಚನೆ ನಡೆಸಿದ್ದಾರೆ. ಇವರ ಮಾತನ್ನು ನಂಬಿದ ಮನೆಯವರು ಆರೋಪಿಗಳಿಗೆ ಚಿನ್ನಾಭರಣ ನೀಡಿದ್ದರು. ಖದೀಮರು ಚಿನ್ನ ಕರಗುವ ದ್ರಾವಣದಲ್ಲಿ ಆಭರಣವನ್ನು ಹಾಕಿದ್ದು ತೂಕದಲ್ಲಿ ಬಹುತೇಕ ಕಡಿಮೆಗೊಂಡಿರುವುದು ಮನೆಯವರ ಗಮನಕ್ಕೆ ಬಂದಿದೆ. ತಕ್ಷಣ ಮನೆ ಮಂದಿ ಆಸುಪಾಸಿನವರ ಸಹಾಯದಿಂದ ಇವರಿಬ್ಬರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಾಥಮಿಕ ತನಿಖೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಆರೋಪಿಗಳು ಸದ್ಯ ರಿಮಾಂಡ್ನಲ್ಲಿದ್ದಾರೆ. ಕದ್ದ ಮೊಬೈಲ್ಗಳನ್ನು ಸಮಾಜಘಾತುಕ ಕೃತ್ಯಗಳಿಗೆ ಬಳಸುವ ಕೃತ್ಯ ಹೆಚ್ಚಾಗುತ್ತಿರುವುದಾಗಿ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಇತ್ತೀಚೆಗೆ ಮೊಬೈಲ್ ಕಳ್ಳತನ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿದಾಗ ಈ ಅಂಶ ಬೆಳಕಿಗೆ ಬಂದಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಸಮಾಜಘಾತುಕ ಕೃತ್ಯಗಳಿಗೋಸ್ಕರವೇ ಕೆಲವು ತಂಡಗಳು ಮೊಬೈಲ್ ಕಳ್ಳತನ ನಡೆಸುವ ಅಂಶ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಮೊಬೈಲ್ ಕಳವು ಹೋದರೆ ಅಥವಾ ನಾಪತ್ತೆಯಾಗಿದ್ದು ಖಚಿತಗೊಂಡಲ್ಲಿ ನಾಗರಿಕರು ತಕ್ಷಣ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವ್ಯಾಪಾರಿಗಳು ಸಹ ಹಳೆ ಮೊಬೈಲ್ ಖರೀದಿ ಹಾಗೂ ಮಾರಾಟದ ವೇಳೆ ಮಾರಾಟ ಮಾಡಿದ ಹಾಗೂ ಖರೀದಿಸುವ ವ್ಯಕ್ತಿಗಳ ಪೂರ್ಣ ಮಾಹಿತಿ ಪಡೆದಿರಬೇಕು. ಹೊರ ರಾಜ್ಯದವರಾಗಿದ್ದಲ್ಲಿ ಸ್ಥಳೀಯ ವಾಸ್ತವ್ಯದ ದಾಖಲೆಯು ಅಗತ್ಯ ಎಂದು ತಿಳಿಸಿದ್ದಾರೆ. ಯುವತಿಗೆ ಕಿರುಕುಳಗೈದ ಆರೋಪದ ಮೇರೆಗೆ ವ್ಯಕ್ತಿ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಮುಳ್ಳೇರಿಯಾದ ನಾಟಕಲ್ಲು ನಿವಾಸಿ ಜಾರ್ಜ್ 60 ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಣ್ಣೂರು ನಿವಾಸಿ 35ರ ಹರೆಯದ ಯುವತಿ ನೀಡಿದ ದೂರಿನ ಮೇರೆಗೆ ಮೊಕದ್ದಮೆ ದಾಖಲಿಸಲಾಗಿದೆ. ಆರೋಪಿಯು ವಿವಾಹ ಬ್ಯೂರೋವೊಂದರಲ್ಲಿ ಜಾಹೀರಾತು ನೀಡಿದ್ದು ಅದರಂತೆ ಸಂಪರ್ಕಿಸಿದಾಗ ಮನೆಗೆ ಬರಲು ಹೇಳಿ ಕಿರುಕುಳಗೈದಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ. ಆದೂರು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ತಳಂಗೆರೆ ಪಾಲಕುನ್ನು ಶ್ರೀ ಚೀರುಂಬಾ ಭಗವತಿ ಕ್ಷೇತ್ರ ಭರಣಿ ಮಹೋತ್ಸವ ಈ ತಿಂಗಳ 22ರಿಂದ 27ರವರೆಗೆ ಜರುಗಲಿದೆ. ಉತ್ಸವದ ಯಶಸ್ವಿಗೆ ಭರದ ಸಿದ್ಧತೆಗಳು ನಡೆಯುತ್ತಿರುವುದಾಗಿ ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉತ್ಸವ ದಿನಗಳಲ್ಲಿ ವಿವಿಧ ವೈದಿಕ ವಿಧಿವಿಧಾನಗಳು, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಪ್ರತಿದಿನ ರಾತ್ರಿ 7:30ರಿಂದ ವಿವಿಧ ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮವಿರುವುದು. 23ರಂದು ಸಾಯಂಕಾಲ 5:30ಕ್ಕೆ ಜರುಗುವ ಧಾರ್ಮಿಕ ಸಭೆಯಲ್ಲಿ ಒಡಿಯೂರು ಶ್ರೀ ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ಸುಕುಮಾರನ್ ಪರಪ್ಪ ಮುಖ್ಯ ಭಾಷಣ ಮಾಡುವರು. 26ರಂದು ಮಧ್ಯಾಹ್ನ 2 ಗಂಟೆಗೆ ಕಲಶಾಟ್ ಹಾಗೂ ಕೊಡಿಯಲೆ ಇಡುವುದು. ಸಾಯಂಕಾಲ 6:30ಕ್ಕೆ ಸಂಧ್ಯಾವೇಲ, ರಾತ್ರಿ 8 ಗಂಟೆಗೆ ಭೂತಬಲಿ ಉತ್ಸವ, 9 ಗಂಟೆಗೆ ಹುಲ್ಪೆ ಸಮರ್ಪಣೆ, 10 ಗಂಟೆಗೆ ಭಗವತಿ ಕ್ಷೇತ್ರದ ಮುಂಭಾಗದಲ್ಲಿ ಸರ್ಪಕಳಂ ಬರೆಯುವುದು, 10:30ಕ್ಕೆ ಪೂರಕಳಿ, ರಾತ್ರಿ 1 ಗಂಟೆಗೆ ಬಲಿಯುತ್ಸವ, 2 ಗಂಟೆಗೆ ತಂಬುರಾಟಿಯವರಿಂದ ಸರ್ಪಕಳಾರೋಹಣ, ಪ್ರಸಾದ ವಿತರಣೆ, ಮುಂಜಾನೆ 4 ಗಂಟೆಗೆ ಶ್ರೀ ಭೂತಬಲಿ ಉತ್ಸವ ನೆರವೇರಲಿದ್ದು 27ರಂದು ಬೆಳಿಗ್ಗೆ 7 ಗಂಟೆಗೆ ಬಲಿಯುತ್ಸವ, ಧ್ವಜಾವರೋಹಣ, ಭಂಡಾರ ನಿರ್ಗಮನದೊಂದಿಗೆ ಉತ್ಸವ സമാപ്തിയാകಲಿದೆ. 22ാം തീയതി മുതൽ 27 വരെ എന്ന് വെച്ചാൽ മീനമാസം ഭരണി നക്ഷത്രത്തോടു കൂടി കൊടിയേറ്റം
തുടർന്നുള്ള 5 ദിവസം ഉത്സവം. ಈ ಬಗ್ಗೆ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಬಾಲಸುಬ್ರಹ್ಮಣ್ಯ, ಉಪಾಧ್ಯಕ್ಷ ಪುರುಷೋತ್ತಮ, ನಾಗೇಶ, ದಿನೇಶ್ ಮಡಪುರ, ಗಣೇಶ್ ಪಾರಕಟ್ಟ, ಅಶೋಕನ್, ರಾಮಕೃಷ್ಣ ಮೊದಲಾದವರು ಭಾಗವಹಿಸಿದರು. ಅಗಲ್ಪಾಡಿ ಶ್ರೀ ಕರಿಪಾಡಗಂ ಯಾದವ ತರವಾಡಿನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಭೂತಕೋಲ ಏಪ್ರಿಲ್ 11ರಿಂದ 17ರವರೆಗೆ ಜರುಗಲಿದೆ. ಇದಕ್ಕಿರುವ ಸಿದ್ಧತಾ ಕಾರ್ಯ ನಡೆಯುತ್ತಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಏಪ್ರಿಲ್ 11ರಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆರಂಭವಾಗಲಿದ್ದು ಕ್ಷೇತ್ರದಲ್ಲಿ ಉಗ್ರಾಣ ತುಂಬುವುದರ ಮೂಲಕ ಉತ್ಸವಕ್ಕೆ ಚಾಲನೆ ಲಭಿಸಲಿದೆ. 13ರಂದು ಧರ್ಮದೈವಗಳ ಭಂಡಾರ ತೆಗೆಯಲಿದ್ದು ಬಳಿಕ കളിയാಟ ಜರುಗಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. 19/3/2015 വ്യാഴാഴ്ച മുതൽ 21/3/2015 ശനിയാഴ്ച വരെ സുദർശന ഹോമം, തിലഹോമം, സായുജ്യ പൂജകൾ താന്ത്രിക വിധിവിധാനത്തോടു കൂടി നടക്കുന്നതാണ്. കൂടാതെ 11/4/2015 ശനിയാഴ്ച മുതൽ 17/4/2015 വെള്ളിയാഴ്ച വരെ പ്രതിഷ്ഠാ ബ്രഹ്മകലശാഭിഷേകവും കളിയാട്ട മഹോത്സവവും വിഷ്ണുമൂർത്തി, പടിഞ്ഞാർ ചാമുണ്ടി, കൊറത്തിയമ്മ, ഗുഡികൻ എന്നീ ദൈവങ്ങളുടെ പുറപ്പാട്, വെങ്കട്ടരമണന്റെ മുടിപ്പ് പൂജയും വിവിധ താന്ത്രിക, വൈദിക, ധാർമ്മിക, സാംസ്കാരിക പരിപാടികളോടുകൂടി നടക്കുന്നതാണ്. ಸುದ್ದಿಗೋಷ್ಠಿಯಲ್ಲಿ ಎ ಮಧುಸೂದನ ಅಯ್ಯರ್, ಜನಾರ್ದನ ಮಣಿಯಾಣಿ, ಬಿ ಮಹಾಲಿಂಗ ಮಣಿಯಾಣಿ, ಜಯರಾಮ ಆಳಿಕೆ, ರಾಜೇಶ್, ಆಶಾ, ಅಖಿಲೇಶ್ ಯಾದವ, ಸುರೇಂದ್ರ ಮೊದಲಾದವರು ಉಪಸ್ಥಿತರಿದ್ದರು. ವಿಜಯ ಬ್ಯಾಂಕಿನ ನೂತನ ಶಾಖೆ ಹೊಸಂಗಡಿಯ ಸುಂಕದಕಟ್ಟೆಯಲ್ಲಿ ತೆರೆಯಲಿದ್ದು, ಇದರ ಅಂಗವಾಗಿ ವಿದ್ಯಾರ್ಥಿನಿಯನ್ನು ದತ್ತು ಸ್ವೀಕಾರಕ್ಕೆ ತೀರ್ಮಾನಿಸಿದೆ. ಶನಿವಾರ ಪೂರ್ವಾಹ್ನ ಸುಂಕದಕಟ್ಟೆಯಲ್ಲಿ ಜರುಗುವ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯನ್ನು ದತ್ತು ಸ್ವೀಕರಿಸುವುದಾಗಿ ಮಂಜೇಶ್ವರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಬಂಧಿತರು ತಿಳಿಸಿದ್ದಾರೆ. ಮಂಜೇಶ್ವರ ಶಾಸಕ ಪಿ.ಬಿ. ಅಬ್ದುಲ್ ರಜಾಕ್ ಅವರ ಉಪಸ್ಥಿತಿಯೊಂದಿಗೆ ಸಮಾರಂಭ ನಡೆಯಲಿದ್ದು, ಬ್ಯಾಂಕಿನ ಕಾರ್ಯನಿರ್ವಾಹಕ ಹಾಗೂ ನಿರ್ದೇಶಕರಾದ ಕೆ.ಆರ್. ಶೇಣಾಯಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವರು. ಈ ಸಂದರ್ಭದಲ್ಲಿ ಜಿಎಲ್ಪಿಎಸ್ ಪಾಪೂರು ಶಾಲೆಯ 3ನೇ ತರಗತಿ ವಿದ್ಯಾರ್ಥಿನಿ ಕೃತಿಕಾಳನ್ನು ದತ್ತು ಪಡೆಯುವುದಾಗಿ ಸಂಬಂಧಿತರು ತಿಳಿಸಿದ್ದಾರೆ. ನಮ್ಮ ಬ್ಯಾಂಕಿನ 1598ನೇ ಹಾಗೂ ಕ್ಯಾರಿಕೆಟ್ ವಲಯದ 62ನೇ ಶಾಖೆಯಾಗಿ ದಿನಾಂಕ 21 ಮಾರ್ಚ್ 2015 ಶನಿವಾರ ಪೂರ್ವಾಹ್ನ 10:30 ಗಂಟೆಗೆ ಸರಿಯಾಗಿ ಮಂಜೇಶ್ವರ ಸಮೀಪದ ಸುಂಕದಕಟ್ಟೆಯ ಶಿವಪ್ರಕಾಶ್ ಕಾಂಪ್ಲೆಕ್ಸ್ನಲ್ಲಿ ನೂತನ ಶಾಖೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಇದರ ಉದ್ಘಾಟನೆಯನ್ನು ನಮ್ಮ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಕೆ.ಆರ್. ಶೆಣೈ ಇವರು, ಮಂಜೇಶ್ವರ ಕ್ಷೇತ್ರ ಶಾಸಕರಾದ ಶ್ರೀ ಅಬ್ದುಲ್ ರಜಾಕ್ ಇವರ ಘನ ಉಪಸ್ಥಿತಿಯಲ್ಲಿ ಉದ್ಘಾಟಿಸಲಿರುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಶಾಖಾ ಪ್ರಬಂಧಕ ರಾಜೇಶ್, ಮಂಜೇಶ್ವರ ಶಾಖಾ ಮ್ಯಾನೇಜರ್ ತಿಮ್ಮಪ್ಪರೈ, ಅನೂಬ್, ಸತೀಶ್ ಅಡಪ, ಸಂಕಬೈಲು ಉಪಸ್ಥಿತರಿದ್ದರು. ಅಪ್ರಾಪ್ತ ಯುವಕ ಚಲಾಯಿಸಿದ ಬೈಕ್ ಮಾಲಕನ ವಿರುದ್ಧ ಕೇಸು ದಾಖಲಿಸಲಾಗಿದೆ. ನೀರ್ಚಾಲು ಕನ್ಯಪಾಡಿ ಸಮೀಪದ ದೇವರಮೆಟ್ಟು ನಿವಾಸಿ ಡಿಎ ಹನೀಫ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಈತನ ಬೈಕನ್ನು 16ರ ಹರೆಯದ ಬಾಲಕನಿಗೆ ನೀಡಿದ್ದು, ಆತ ಚಲಾಯಿಸುತ್ತಿದ್ದಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಸರ್ಕಾರಿ ಸರ್ಟಿಫಿಕೇಟುಗಳಿಗೆ ಅಮಿತ ದರ, ಅಕ್ಷಯ ಕೇಂದ್ರಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ, ನೋಂದಾವಣೆ ರದ್ದತಿ ಎಚ್ಚರಿಕೆ. ಪೊವ್ವಲ್ LBS ಕಾಲೇಜಿನಲ್ಲಿ SFI ಕಾರ್ಯಕರ್ತರ ಮೇಲೆ ಮಾರಕ ಆಕ್ರಮಣ, 16 ವಿದ್ಯಾರ್ಥಿಗಳು, ಶಿಕ್ಷಕರು ಜಖಂ, 4ವರಿಗೆ ಗಂಭೀರ. MSF KSU ಕೃತ್ಯವೆಂದು SFI ಆರೋಪ. ಕುಂಬಳೆಯಲ್ಲಿ DYFI ಕಾರ್ಯಕರ್ತನಿಗೆ ಇರಿತ, 2 ಮೇಲೆ ಕೇಸು. ಕುಡಿಯುವ ನೀರು ಯೋಜನೆಗೆ ವಿದ್ಯುತ್ ಸಂಪರ್ಕಕ್ಕೆ ಆದ್ಯತೆ, ಕಲೆಕ್ಟರ್ ನಿರ್ದೇಶ. ಇದರೊಂದಿಗೆ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.